ಶಂಕರ್ ಗುರು ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ. ಅದರ ನಂತರ ಅಣ್ಣವ್ರ ಸಿನಿಮಾ ಬರ್ತಾ ಇರುತ್ತೆ. ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿ ಕಾಲ್ ತುಳಿತ ಉಂಟಾಗಿ ಹಲವು ಅಭಿಮಾನಿಗಳು ಸಾವನ್ನಪ್ತಾರೆ. ಸಿನಿಮಾ ಮುಗಿಯುವಂಥ ಸಂದರ್ಭದಲ್ಲಿ ಥಿಯೇಟ್ರಿಂದ ಹೊರಗಡೆ ಬರಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಕಣ್ಣೀರು ಹಾಕೊಂಡೇ ಹೊರಗಡೆ ಬರ್ತಿದ್ರಂತೆ. ತಾಯಿಗೆ ತಕ್ಕ ಮಗ ಎಲ್ಲೆಲ್ಲಿ ರಿಲೀಸ್ ಆಗಿರುತ್ತೋ ಅಲ್ಲೆಲ್ಲವೂ ಕೂಡ ಪೊಲೀಸ್ ಸೆಕ್ಯೂರಿಟಿ, ಅದು ಸರ್ಕಾರದಿಂದನೇ ಆದೇಶ ಆಗ್ಬಿಡುತ್ತಂತೆ. 40ನೇ ವಾರದಲ್ಲೂ ಶಂಕರ್ ಗುರು ಹೌಸ್ಫುಲ್ ಆಗ್ತಾ ಇರುತ್ತೆ. ಆದರೆ ಅಲ್ಲಿಗೆ ತಾಯಿಗೆ ತಕ್ಕ ಮಗ ಸಿನಿಮಾ ಹಾಕಬೇಕು ಅನ್ನೋ ಕಾರಣಕ್ಕೆ ಅಣ್ಣ ಅವರ ಅಭಿನಯದ ತಾಯಿಗೆ ತಕ್ಕ ಮಗ ಈ ಸಿನಿಮಾ 1978 ಡಿಸೆಂಬರ್ 3ನೇ ತಾರೀಕು ರಿಲೀಸ್ ಆಗುತ್ತೆ. ವಜ್ರೇಶ್ವರಿ ಸಂಸ್ಥೆಯ ನಿರ್ಮಾಣದ 3ನೇ ಸಿನಿಮಾ ತಾಯಿಗೆ ತಕ್ಕ ಮಗ. ಮೊದಲನೇ ಸಿನಿಮಾ ತ್ರಿಮೂರ್ತಿ, ಎರಡನೆಯದು ಶಂಕರ್ ಗುರು, 3ನೇ ಸಿನಿಮಾ ತಾಯಿಗೆ ತಕ್ಕ ಮಗ. ಶಂಕರ್ ಗುರು ಸಿನಿಮಾನು 1978ರಲ್ಲಿ ರಿಲೀಸ್ ಆಗಿರುತ್ತೆ. ಅದು ಕನ್ನಡ ಚಿತ್ರರಂಗದ ಇಂಡಸ್ಟ್ರಿ ಹಿಟ್ ಆಗುತ್ತೆ. ಬೆಂಗಳೂರಿನಲ್ಲಿ 1 ವರ್ಷಗಳ ಪ್ರದರ್ಶನ ಕಾಣುತ್ತೆ. ಮೈಸೂರು ರಣಜಿತ್ ಚಿತ್ರಮಂದಿರದಲ್ಲದು 40 ವಾರಗಳ ಪ್ರದರ್ಶನ ಕಾಣುತ್ತೆ. ಶಂಕರ್ ಗುರು ಬೆಂಗಳೂರಿನಲ್ಲಿ 3 ಚಿತ್ರಮಂದಿರದಲ್ಲಿ 100 ಡೇಸ್ ಹೋಗುತ್ತೆ. ಅದು ಆಗ ಅದೇ ಚರ್ಚೆ. ಸಾಗರ್ ಚಿತ್ರಮಂದಿರದಲ್ಲಿ 1 ವರ್ಷ ಹೋಗುತ್ತೆ. ರಾಜ್ಯದ ಎಲ್ಲ ಕಡೆಯೂ ಕೂಡ ಶಂಕರ್ ಗುರು ಭರ್ಜರಿ ಕಲೆಕ್ಷನ್ ಆಗುತ್ತೆ. ಆ ಸಿನಿಮಾದಲ್ಲಿ ವಜ್ರೇಶ್ವರಿ ಸಂಸ್ಥೆಗೆ ಕೋಟ್ಯಾಂತರ ರೂಪಾಯಿ ಲಾಭ ಬರುತ್ತೆ. ಆ ಸಿನಿಮಾ ಆ ವರ್ಷದ ಸೂಪರ್ ಡೂಪರ್ ಹಿಟ್ ಸಿನಿಮಾ ಆಗುತ್ತೆ. ಆ ಸಿನಿಮಾದ ನಿರ್ದೇಶಕರು ವಿ ಸೋಮಶೇಖರ್. ಯಾವಾಗ ಶಂಕರ್ ಗುರು ಸಿನಿಮಾ ಅದ್ಧೂರಿ ಯಶಸ್ಸನ್ನು ಕಾಣ್ತೋ ಇನ್ನು ತಡ ಮಾಡೋದು ಬೇಡ, ಆ ವರ್ಷವೇ ಇನ್ನೊಂದು ಸಿನಿಮಾವನ್ನು ನಿರ್ಮಾಣ ಮಾಡೋಣ ಅಂಥೇಳಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ತಾಯಿಗೆ ತಕ್ಕ ಮಗ ಸಿನಿಮಾಗೆ ಕೈ ಹಾಕ್ತಾರೆ. ತಾಯಿಗೆ ತಕ್ಕ ಮಗ ಸಿನಿಮಾಗೂ ಕೂಡ ವಿ ಸೋಮಶೇಖರ್ ಅವರೇ ಡೈರೆಕ್ಟರು. ಶಂಕರ್ ಗುರು ಸಿನಿಮಾಗೆ ಉಪೇಂದ್ರ ಕುಮಾರ್, ತಾಯಿಗೆ ತಕ್ಕ ಮಗಗೆ ಟಿ ಜಿ ಲಿಂಗಪ್ಪನವರು ಮ್ಯೂಸಿಕ್ ಡೈರೆಕ್ಟರ್. ತಾಯಿಗೆ ತಕ್ಕ ಮಗ ಹಲವು ಕಾರಣಗಳಿಂದ ರಿಲೀಸ್ಗೂ ಮುಂಚೆ ಸಾಕಷ್ಟು ಕುತೂಹಲವನ್ನು ಸೃಷ್ಟಿ ಮಾಡುತ್ತೆ. ಮೊದಲನೇದು, ಆ ವರ್ಷ ಶಂಕರ್ ಗುರು ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ. ಅದರ ನಂತರ ಅಣ್ಣವ್ರ ಸಿನಿಮಾ ಬರ್ತಾ ಇರುತ್ತೆ. ಹೀಗಾಗಿ ಆ ಸಿನಿಮಾದ ಬಗ್ಗೆ ಎಲ್ಲಿಲ್ಲದ ಕುತೂಹಲ. ಮತ್ತೊಂದು, ಆ ಸಿನಿಮಾದ ನಿರ್ದೇಶಕರು ವಿ ಸೋಮಶೇಖರ್. ಶಂಕರ್ ಗುರು, ಪ್ರೇಮದ ಕಾಣಿಕೆ, ಬಂಗಾರದ ಪಂಜರ, ಈ ರೀತಿ 3 ಹಿಟ್ ಸಿನಿಮಾಗಳನ್ನು ಕೊಟ್ಟಿರ್ತಾರೆ ಅಣ್ಣವ್ರಿಗೆ. ಹೀಗಾಗಿ ಈ ಸಿನಿಮಾನು ಸೂಪರ್ ಹಿಟ್ ಆಗಿರುತ್ತೆ ಅನ್ನೋದು ಅಭಿಮಾನಿಗಳ ನಂಬಿಕೆ. ಮತ್ತೊಂದು, ಆ ಸಿನಿಮಾದಲ್ಲಿ ಅಣ್ಣವರು ಕಿಕ್ ಬಾಕ್ಸರ್ ಆಗಿರ್ತಾರೆ. ಅದು ಅಭಿಮಾನಿಗಳಿಗೆ ಒಂದು ರೀತಿ ಪುಳಕವನ್ನು ಉಂಟು ಮಾಡೋದು. ಅಣ್ಣವ್ರು ಇದರಲ್ಲಿ ಬಾಕ್ಸಿಂಗ್ ಮಾಡ್ತಾರಂತೆ. ಏನು ಬಾಡಿ ಇದೆ ಗೊತ್ತಾ ಅಣ್ಣವ್ರದ್ದು ಪೋಸ್ಟ್ರಲ್ಲಿ ಅಂತ. ಆ ಸಿನಿಮಾ ರಿಲೀಸ್ಗೂ ಮುಂಚೆ ಆ ಸಿನಿಮಾದ ಪೋಸ್ಟರ್ಗಳ ಬಗ್ಗೆನೇ ಚರ್ಚೆ. ಅದು 1978 ಡಿಸೆಂಬರಲ್ಲಿ ರಿಲೀಸ್ ಆಗುತ್ತೆ. ಆ ವರ್ಷ ಶಂಕರ್ ಗುರು ಅದ್ಧೂರಿ ಯಶಸ್ಸನ್ನು ಕಂಡಿರುತ್ತೆ. ಆ ಯಶಸ್ಸಿನ ಅಲೆನಲ್ಲಿ ಅಭಿಮಾನಿಗಳು ತೇಲ್ತಾ ಇರ್ತಾರೆ. ಆ ಟೈಮ್ನಲ್ಲಿ ತಾಯಿಗೆ ತಕ್ಕ ಮಗ ರಿಲೀಸ್ ಆಗುತ್ತೆ. ತಾಯಿಗೆ ತಕ್ಕ ಮಗ ಬೆಂಗಳೂರಿನಲ್ಲಿ ಸ್ಟೇಟ್ಸ್, ಸಂಜಯ್, ನವರಂಗ್ ಈ ರೀತಿ ಚಿತ್ರಮಂದಿರಕ್ಕೆ ಬರುತ್ತೆ. ಮೈಸೂರಿನಲ್ಲಿ ರಣಜಿತ್ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ. ರಣಜಿತ್ ಚಿತ್ರಮಂದಿರದಲ್ಲಿ ಶಂಕರ್ ಗುರು ಸಿನಿಮಾ 40ನೇ ವಾರ ಹೋಗ್ತಾ ಇರುತ್ತೆ. ಆಗಲೂ ಕೂಡ ಹೌಸ್ಫುಲ್ ಆಗ್ತಾ ಇರುತ್ತೆ. 40ನೇ ವಾರದಲ್ಲೂ ಶಂಕರ್ ಗುರು ಹೌಸ್ಫುಲ್ ಆಗ್ತಾ ಇರುತ್ತೆ. ಆದರೆ ಅಲ್ಲಿಗೆ ತಾಯಿಗೆ ತಕ್ಕ ಮಗ ಸಿನಿಮಾ ಹಾಕಬೇಕು ಅನ್ನೋ ಕಾರಣಕ್ಕೆ ಶಂಕರ್ ಗುರು ಸಿನಿಮಾವನ್ನು ಅಲ್ಲಿಂದ ತೆಗಿತಾರೆ. ಇಲ್ಲಾಂದರೆ ಆ ಟೈಮ್ನಲ್ಲೇ ರಣಜಿತ್ ಚಿತ್ರಮಂದಿರದಲ್ಲಿ 1 ವರ್ಷಗಳ ಪ್ರದರ್ಶನವನ್ನು ಕಾಣ್ತಾ ಇತ್ತು ಶಂಕರ್ ಗುರು. ಶಂಕರ್ ಗುರು ಸಿನಿಮಾ 1 ವರ್ಷ ಓಡುವ ಅವಕಾಶ ಇದ್ದರೂ ಕೂಡ ಅದು ಬೇಡ, ನಾವು ಇದೇ ಥಿಯೇಟ್ರಿಗೆ ಹಾಕಬೇಕು ತಾಯಿಗೆ ತಕ್ಕ ಮಗ ಅಂತೇಳಿ ಶಂಕರ್ ಗುರು ಸಿನಿಮಾವನ್ನು ರಣಜಿತ್ ಚಿತ್ರಮಂದಿರದಿಂದ ಎತ್ತಂಗಡಿ ಮಾಡ್ತಾರೆ. ಯಾವ ರೀತಿ ಕ್ರೌಡ್ ಆಗಿತ್ತು ಅಂದರೆ ಆ ಸಿನಿಮಾ, ಶಂಕರ್ ಗುರು ಸೂಪರ್ ಡೂಪರ್ ಹಿಟ್ ಆಗಿದೆ. 40ನೇ ವಾರದಲ್ಲಿ ಹೌಸ್ಫುಲ್ ಆಗ್ತಾ ಇರುತ್ತೆ. ಆ ಟೈಮ್ನಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ರಾಜ್ಯದ ಎಲ್ಲ ಕೇಂದ್ರಗಳಲ್ಲೂ ಭರ್ಜರಿ ಓಪನಿಂಗ್. ಅಣ್ಣವ್ರದ್ದು ಯಾವುದೇ ಸಿನಿಮಾ ಬಂದರೂ ಕೂಡ ಭರ್ಜರಿ ಓಪನಿಂಗ್. ಆದರೆ ತಾಯಿಗೆ ತಕ್ಕ ಮಗಾಗೆ ಮತ್ತಷ್ಟು ಕ್ರೌಡು. ಯಾಕಂದರೆ ಶಂಕರ್ ಗುರು ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ. ಈ ಸಿನಿಮಾ ಡೈರೆಕ್ಟರ್ ಕೂಡ ವಿ ಸೋಮಶೇಖರು. ಅಣ್ಣವರು ಕಿಕ್ ಬಾಕ್ಸರ್ ಆಗಿ ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾರಣಗಳಿಂದ ಸಿನಿಮಾ ಅದ್ಧೂರಿ ಓಪನಿಂಗ್ ಪಡ್ಕೊಳ್ಳುತ್ತೆ. ಬೆಂಗಳೂರಿನಲ್ಲಿ ಒಂದು ದುರಂತಕ್ಕೂ ಕೂಡ ತಾಯಿಗೆ ತಕ್ಕ ಮಗ ಸಿನಿಮಾ ಸಾಕ್ಷಿಯಾಗುತ್ತೆ. ಅದು ಬೆಂಗಳೂರಿನ ಸಂಜಯ್ ಚಿತ್ರಮಂದಿರದಲ್ಲಿ ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿ ಕಾಲ್ ತುಳಿತ ಉಂಟಾಗಿ ಹಲವು ಅಭಿಮಾನಿಗಳು ಸಾವನ್ನಪ್ತಾರೆ. ಅದು ಆಗ ರಾಜ್ಯಾದ್ಯಂತ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿಬಿಡುತ್ತೆ ಆ ಸುದ್ದಿ. ಸಂಜಯ್ ಚಿತ್ರಮಂದಿರದಲ್ಲಿ ಆ ಮಟ್ಟಿಗೆ ಕ್ರೌಡ್ ಆಗಿತ್ತು ಅಂತೆಲ್ಲ ಸುದ್ದಿ. ಯಾವಾಗ ಬೆಂಗಳೂರು ಸಂಜಯ್ನಲ್ಲಿ ಕಾಲು ತುಳಿತ ಆಗಿ ಅಭಿಮಾನಿಗಳು ಸತ್ತೋಗ್ತಾರೋ ಆಗ ರಾಜ್ಯದ ಎಲ್ಲ ಕೇಂದ್ರಗಳಲ್ಲೂ ಆಯಾ ಜಿಲ್ಲೆಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಅಲರ್ಟ್ ಆಗಿಬಿಡ್ತಾರೆ. ಇಲ್ಲೂ ಅದೇ ರೀತಿಯ ಘಟನೆಗಳು ನಡೆಯುತ್ತೋ ಅಂಥೇಳಿ ಎಲ್ಲ ಜಿಲ್ಲೆಗಳಲ್ಲೂ ತಾಯಿಗೆ ತಕ್ಕ ಮಗ ಎಲ್ಲೆಲ್ಲಿ ರಿಲೀಸ್ ಆಗಿರುತ್ತೋ ಅಲ್ಲೆಲ್ಲವೂ ಕೂಡ ಪೊಲೀಸ್ ಸೆಕ್ಯೂರಿಟಿ, ಅದು ಸರ್ಕಾರದಿಂದನೇ ಆದೇಶ ಆಗ್ಬಿಡುತ್ತಂತೆ. ಎಲ್ಲೆಲ್ಲಿ ರಾಜ್ಕುಮಾರ್ ಅವರ ತಾಯಿಗೆ ತಕ್ಕ ಮಗ ರಿಲೀಸ್ ಆಗಿದೆಯೋ ಅಲ್ಲೆಲ್ಲ ಪೊಲೀಸ್ನವರು ಹೆಚ್ಚಿನ ಬಂದೋಬಸ್ತನ್ನು ಕೊಡಬೇಕು. ಟಿಕೆಟ್ ಕೊಡುವಂಥ ಸಂದರ್ಭದಲ್ಲಿ ಸ್ಥಳದಲ್ಲೇ ಅಧಿಕಾರಿಗಳು ಮೊಕ್ಕಾಂ ಹೂಡಿರಬೇಕು ಅಂತ ಸರ್ಕಾರದಿಂದನೇ ಆದೇಶ ಆಗುತ್ತೆ. ಎಲ್ಲ ಕಡೆಯೂ
ಪೊಲೀಸ್ ಸರ್ಪಗಾವಲು. ಆಗ ನಮ್ಮ ಮೈಸೂರಿನ ಮಟ್ಟಿಗೆ ಹೇಳಬೇಕು ಅಂದರೆ ಬೆಂಗಳೂರಿನಲ್ಲಿ ಆ ದುರಂತ ಆಗ್ತಿದ್ದಾಗೇ ಮೈಸೂರಿನ ಹಿರಿಯ ಪೊಲೀಸ್ ಅಧಿಕಾರಿಗಳು ರಣಜಿತ್ ಚಿತ್ರಮಂದಿರಕ್ಕೆ ಭೇಟಿ ಕೊಡ್ತಾರೆ. ಆಗ ಮ್ಯಾನೇಜರು ಶಾ ಅಂತ ಮ್ಯಾನೇಜರ್ ಇರ್ತಾರೆ. ಅವ್ರನ್ನ ಭೇಟಿಯಾಗಿ ಅವರಿಗೆ ಒಂದು ವಿಚಾರವನ್ನು ಹೇಳ್ತಾರೆ. ನೀವು ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿ ಅಂದರೆ ಯಾವಾಗ ಫಿಲಮ್ದು ಕಲೆಕ್ಷನ್ ಡೌನ್ ಆಗೋ ತನಕನೂ ನೀವು ಟಿಕೆಟ್ ಕೊಡುವಾಗ ನಮಗೆ ಇನ್ಫಾರ್ಮ್ ಮಾಡಬೇಕು. ಆ ಟೈಮ್ನಲ್ಲಿ ನಾವು ಪೊಲೀಸ್ ಸೆಕ್ಯೂರಿಟಿಯನ್ನು ಕೊಡ್ತೀವಿ, ಪೊಲೀಸ್ ಸೆಕ್ಯೂರಿಟಿ ತಗೊಳ್ಳದೇ ಟಿಕೆಟ್ ಕೊಡೋ ಹಾಗಿಲ್ಲ ಅಂಥೇಳಿ ನಮ್ಮ ಚಿತ್ರಮಂದಿರದ ಮ್ಯಾನೇಜರ್ಗೆ ಪೊಲೀಸ್ ಅಧಿಕಾರಿಗಳು ಸೂಚನೆಯನ್ನು ಕೊಡ್ತಾರೆ. ಆ ಸೂಚನೆಯನ್ನು ಚಾಚು ತಪ್ಪದೆ ಪಾಲಿಸ್ತಾರೆ. ಅಣ್ಣವರ ಸಿನಿಮಾ ಯಾವುದೇ ಬಂದರೂ ಟಿಕೆಟ್ ಕೊಡುವಂಥ ಸಂದರ್ಭದಲ್ಲಿ ಪೊಲೀಸ್ ಅವರಿಗೆ ಒಂದು ಸುದ್ದಿಯನ್ನು ಮುಟ್ಟಿಸಬೇಕು, ಪೊಲೀಸ್ ಪ್ರೊಟೆಕ್ಷನ್ ತಗೊಂಡೆ ಟಿಕೆಟನ್ನು ಕೊಡಬೇಕು. ಕಲೆಕ್ಷನ್ ಡೌನ್ ಆಗೋ ತನಕನೂ ಪೊಲೀಸ್ ಸೆಕ್ಯೂರಿಟಿ ಇದ್ದೇ ಇರ್ತಾಯಿತ್ತು. ಈ ರೀತಿ ತಾಯಿಗೆ ತಕ್ಕ ಮಗ ಬೆಂಗಳೂರಿನಲ್ಲಿ ದುರಂತ ಆಗ್ತಿದ್ದಾಗೇ ಮೈಸೂರಿನಲ್ಲೂ ಅಲರ್ಟ್ ಆಗಿಬಿಡ್ತಾರೆ. ಸಾಮಾನ್ಯವಾಗಿ ರಣಜಿತ್ ಚಿತ್ರಮಂದಿರದಲ್ಲಿ ಅಣ್ಣವರ ಸಿನಿಮಾ 7 ದಿನದ ಒಟ್ಟಿಗೆ ಟಿಕೆಟ್ ಕೊಟ್ಬಿಡೋರು. ಇಲ್ಲೂ ಕೂಡ ಸಿನಿಮಾ ಬರೋದು ನಾಳೆ ಅನ್ನೋ ಹಾಗೆ 5-6 ದಿನದ ಒಟ್ಟಿಗೆ ಟಿಕೆಟ್ ಕೊಟ್ಬಿಟ್ಟಿರ್ತಾರೆ. ಯಾವಾಗ ಬೆಂಗಳೂರಿನಲ್ಲಿ ಆ ರೀತಿ ಕಾಲು ತುಳಿದಾಗಿ ದುರಂತ ಆಯಿತು, ಇಲ್ಲಿ ಹೆಚ್ಚಿನ ಪೊಲೀಸ್ ಸೆಕ್ಯೂರಿಟಿಯನ್ನು ತಗೊಂಡು ಪ್ರತಿದಿನ 3 ದಿನದ್ದು ಒಟ್ಟೊಟ್ಟಿಗೆ ಪೊಲೀಸ್ ಸೆಕ್ಯೂರಿಟಿನಲ್ಲಿ ತಾಯಿಗೆ ತಕ್ಕ ಮಗ ಸಿನಿಮಾದ ಟಿಕೆಟನ್ನು ಕೊಡುವಂಥದ್ದು. ಈ ರೀತಿ ಸುಮಾರು ದಿನಕ್ಕಂಟ ಅದೇ ಥರ ನಡ್ಕೊಂಬರುತ್ತೆ. ತಾಯಿಗೆ ತಕ್ಕ ಮಗ ಸಿನಿಮಾ ಕಲೆಕ್ಷನ್ ಡೌನ್ ಆಗೋ ತನಕನೂ ಪೊಲೀಸ್ ಸೆಕ್ಯೂರಿಟಿನಲ್ಲೇ ಟಿಕೆಟನ್ನು ಇಶ್ಯೂ ಮಾಡಲಾಗತ್ತೆ. ಈ ರೀತಿ ತಾಯಿಗೆ ತಕ್ಕ ಮಗ ಆ ವರ್ಷದ ಸೂಪರ್ ಹಿಟ್ ಸಿನಿಮಾ ಅನ್ಸ್ಕೊಳ್ಳುತ್ತೆ. ಸಿನಿಮಾ ರಿಲೀಸ್ ಆಗೋದು 2 ದಿನ ಇದೆ ಅನ್ನುವಾಗೆ ಒಂದು ದುರಂತಕ್ಕೂ ಕೂಡ ಸಾಕ್ಷಿಯಾಗುತ್ತೆ. ತಾಯಿಗೆ ತಕ್ಕ ಮಗ ರಿಲೀಸ್ ದಿನ ನಮ್ಮ ರಣಜಿತ್ ಚಿತ್ರಮಂದಿರದಲ್ಲಿ ಯಾವ ರೀತಿ ಜನ ಸಾಗರ ಅಂದರೆ ಶಂಕರ್ ಗುರು ಅದ್ದೂರಿ ಜಯಬೇರಿಯನ್ನು ಬಾರಿಸಿರುತ್ತೆ. ಈ ಸಿನಿಮಾದಲ್ಲಿ ಅಣ್ಣವ್ರು ಕಿಕ್ ಬಾಕ್ಸರ್ ಆಗಿರ್ತಾರೆ. ಕಿಕ್ ಬಾಕ್ಸಿಂಗ್ ಯಾವ ರೀತಿ ಅಣ್ಣವ್ರು ಮಾಡಿರ್ತಾರೆ ಅಂತ ನೋಡಬೇಕು ಅನ್ನೋ ತವಕದಲ್ಲಿ ಅಭಿಮಾನಿಗಳು ಟಿಕೆಟ್ ಸಿಕ್ಕಿದ್ರೆ ಸಾಕು, ಆ ರೀತಿ ಮೊದಲನೇ ದಿನದ ಟಿಕೆಟ್ ಬೇಕು ನಮಗಷ್ಟೇ, ಅದು ಬ್ಲ್ಯಾಕ್ ಎಷ್ಟಾರು ಹೋಗಲಿ ಟಿಕೆಟ್ ಕೊಡೋಕೆ ರೆಡಿಯಾಗಿರ್ತಾರೆ. ಭರ್ಜರಿ ದಾಖಲೆಯ ಪ್ರಮಾಣದಲ್ಲಿ ತಾಯಿಗೆ ತಕ್ಕ ಮಗ ಸಿನಿಮಾದ ಬ್ಲ್ಯಾಕ್ ಟಿಕೆಟ್ ಮಾರಾಟ ಆಗುತ್ತೆ. ಮತ್ತು ಆ ತಾಯಿಗೆ ತಕ್ಕ ಮಗ ಸಿನಿಮಾದಲ್ಲಿ ಅಣ್ಣವರ ಕೆಲವು ಬಟ್ಟೆಗಳು ಹಾಕಿರ್ತಾರಲ್ಲ, ಅದನ್ನೇ ಕಾಪಿ ಮಾಡ್ತಾರೆ ಅಭಿಮಾನಿಗಳು. ಅದೇ ರೀತಿಯ ಬಟ್ಟೆಯನ್ನು ಹೋಲಿಸ್ಕೊಂಡು ಸಿನಿಮಾ ಮಂದಿರಕ್ಕೆ ಬರ್ತಾಯಿದ್ರು ಸಿನಿಮಾ ನೋಡೋಕ್ಕೆ ಅಣ್ಣವ್ರ ಸ್ಟೈಲ್ನಲ್ಲೇ. ಅಣ್ಣವ್ರ ಕತ್ತಲ್ಲಿ ಒಂದು ತಾಯ್ತ ಹಾಕ್ಕೊಂಡಿರ್ತಾರೆ ನೋಡಿ, ಆ ಥರ ತಾಯ್ತ ಹಾಕ್ಕೊಂಡೇ ಎಷ್ಟೋ ಜನ ಸಿನಿಮಾವನ್ನು ನೋಡ್ತಾ ಇದ್ರಂತೆ. ಆ ಸಿನಿಮಾ ಹೋಗೋ ತನಕನೂ ಕೂಡ ತಾಯ್ತ ಅಭಿಮಾನಿಗಳ ಕತ್ತಿನಲ್ಲಿ ಇರ್ತಾಯಿತ್ತು. ಈ ರೀತಿ ತಾಯಿಗೆ ತಕ್ಕ ಮಗ 1978ನೇ ಇಸ್ವಿಯ 2ನೇ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ ಅನ್ನಿಸ್ಕೊಳ್ಳುತ್ತೆ. ಒಂದು ಶಂಕರ್ ಗುರು, ಅದಾದ ನಂತರ ತಾಯಿಗೆ ತಕ್ಕ ಮಗ. ಪಾರ್ವತಮ್ಮ ರಾಜ್ಕುಮಾರ್ ಅವರ 3ನೇ ಸಿನಿಮಾ, ಅವರ ನಿರ್ಮಾಣದಲ್ಲಿ ಬಂದಂಥ 3ನೇ ಸಿನಿಮಾ ಕೂಡ ಅದ್ದೂರಿ ಜಯಬೇರಿಯನ್ನು ಬಾರಿಸುತ್ತೆ. ಅದು ಕೂಡ ರಾಜ್ಯದ ಹಲವು ಕೇಂದ್ರಗಳಲ್ಲಿ 100 ಡೇಸ್ ಬೆಂಗಳೂರು ಸ್ಟೇಟ್ಸ್ನಲ್ಲಿ 35 ವಾರಗಳ ಪ್ರದರ್ಶನ. ಅದು ಕೂಡ ಅಷ್ಟೇ ಮೈಸೂರು ರಣಜಿತ್ತಲ್ಲಿ 17 ವಾರ ಪ್ರದರ್ಶನ ಆಗುತ್ತೆ. 17ನೇ ವಾರದಲ್ಲೂ ತಾಯಿಗೆ ತಕ್ಕ ಮಗ ಹೌಸ್ಫುಲ್ ಆಗ್ತಾನೆ ಇರುತ್ತೆ. ಆಗ ಹುಲಿಯ ಹಾಲಿನ ಮೇವು ಸಿನಿಮಾ ರಿಲೀಸ್ ಆಗುತ್ತೆ. ಹುಲಿಯ ಹಾಲಿನ ಮೇವು ಸಿನಿಮಾ ರಣಜಿತ್ ಚಿತ್ರಮಂದಿರದಲ್ಲಿ ಹಾಕಬೇಕು ಅನ್ನೋ ಕಾರಣಕ್ಕೆ ತಾಯಿಗೆ ತಕ್ಕ ಮಗ ಸಿನಿಮಾವನ್ನು ತೆಗಿತಾರೆ. ಇಲ್ಲಾಂದರೆ ತಾಯಿಗೆ ತಕ್ಕ ಮಗ ಸಿನಿಮಾ ಕೂಡ 25 ವಾರಗಳ ಪ್ರದರ್ಶನ ಕಾಣ್ತಿತ್ತು. ಪಾರ್ವತಮ್ಮನವರಿಗೆ ಅಣ್ಣವ್ರದ್ದು ಯಾವುದೇ ಸಿನಿಮಾ ಬಂದು ರಣಜಿತ್ತಲ್ಲೇ ಹಾಕಬೇಕು ಅಂಥೇಳಿ ಅಣ್ಣವ್ರದ್ದು ಕಲೆಕ್ಷನ್ ಹೌಸ್ಫುಲ್ ಆಗ್ತಾಯಿದ್ರು ಕೂಡ 100 ಡೇಸ್ ಕಂಪ್ಲೀಟ್ ಆಗಿದ್ರೆ ಅದನ್ನು ತೆಗೆದುಬಿಡೋರು. ಅಲ್ಲಿಗೆ ಅಣ್ಣವ್ರದ್ದು ಮತ್ತೊಂದು ಸಿನಿಮಾವನ್ನು ರಿಲೀಸ್ ಮಾಡ್ತಿದ್ರು. ಈ ರೀತಿ ತಾಯಿಗೆ ತಕ್ಕ ಮಗ ಕೂಡ 25 ವಾರ ಸಿಲ್ವರ್ ಜುಬ್ಲಿ ಆಗುವಂಥ ಅವಕಾಶ ಇತ್ತು. ಆದರೆ ಅದನ್ನು ಚಾಮುಂಡೇಶ್ವರಿ ಥಿಯೇಟ್ರಿಗೆ ಶಿಫ್ಟ್ ಮಾಡಿ ಅಲ್ಲಿ 25 ವಾರ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಹುಲಿಯ ಹಾಲಿನ ಮೇವು ಸಿನಿಮಾ ಬರುತ್ತೆ. ಅದೇ ರೀತಿ ಶಂಕರ್ ಗುರು ಕೂಡ 1 ವರ್ಷ ಓಡಬೇಕಾಗಿತ್ತು, ಅದನ್ನು 40ನೇ ವಾರದಲ್ಲಿ ತೆಗಿತಾರೆ. ಅದನ್ನು ಕೂಡ ಚಾಮುಂಡೇಶ್ವರಿಗೆ ಶಿಫ್ಟ್ ಮಾಡಿ ಇಲ್ಲಿಗೆ ತಾಯಿಗೆ ತಕ್ಕ ಮಗ ಸಿನಿಮಾವನ್ನು ಹಾಕ್ತಾರೆ. ತಾಯಿಗೆ ತಕ್ಕ ಮಗ ಸಿನಿಮಾದಲ್ಲಿ ಅಣ್ಣವರು ಅದ್ಭುತವಾದ ಅಭಿನಯವನ್ನು ಮಾಡಿರ್ತಾರೆ ಮತ್ತು ಆ ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ತಾಯಿಯ ಪಾತ್ರ. ಇಲ್ಲಿ ಅಣ್ಣವರ ತಾಯಿಯ ಪಾತ್ರಕ್ಕೆ ಹಲವರ ಹೆಸರನ್ನು ಫಸ್ಟು ಪರಿಗಣನೆ ಮಾಡಲಾಗುತ್ತೆ. ಅದರಲ್ಲಿ ಪಂಡ್ರಬಾಯಿ ಕೂಡ ಒಬ್ಬರು. ಕಡೆಗೆ ವರದಪ್ಪನವರು ಮತ್ತು ಚಿ ಉದಯಶಂಕರ್ ಅವರು ಪಂಡ್ರಬಾಯಿ ಅವ್ರಿಗಿಂತ ಸಾಹುಕಾರ್ ಜಾನಕಿ ಮತ್ತು ಸಾವಿತ್ರಿ ಇವ್ರನ್ನ ಹಾಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಐಡಿಯಾ ಕೊಡ್ತಾರೆ. ಅದೇ ರೀತಿ ಆ ಸಿನಿಮಾದಲ್ಲಿ ಸಾಹುಕಾರ್ ಜಾನಕಿ ಮತ್ತು ಸಾವಿತ್ರಿ ಅವರು ಅಣ್ಣವರ ತಾಯಿಯಂದಿರಾಗಿ ಅಭಿನಯವನ್ನು ಮಾಡ್ತಾರೆ. ಮನೋಜ್ಞ ಅಭಿನಯ. ಆ ಸಿನಿಮಾದಲ್ಲಿ ನಮ್ಮ ತಂದೆಯವರು ಈಗಲೂ ನೆನೆಸ್ಕೋತಾರೆ. ತಾಯಿಗೆ ತಕ್ಕ ಮಗ ಸಿನಿಮಾ ಕ್ಲೈಮ್ಯಾಕ್ಸ್ ಅಂದರೆ ಆ ಸಿನಿಮಾ ಮುಗಿಯುವಂಥ ಸಂದರ್ಭದಲ್ಲಿ ಥಿಯೇಟ್ರಿಂದ ಹೊರಗಡೆ ಬರಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಕಣ್ಣೀರು ಹಾಕ್ಕೊಂಡೇ ಹೊರಗಡೆ ಬರ್ತಿದ್ರಂತೆ. ಆ ರೀತಿ ಕೊನೆ ಸೀನ್ನಲ್ಲಿ ಅಣ್ಣವರು ಮತ್ತು ಸಾಹುಕಾರ್ ಜಾನಕಿ ಪ್ರೇಕ್ಷಕರನ್ನು ಅಳಿಸ್ಬಿಡ್ತಾಯಿದ್ರು. ಅಂತಹ ಒಂದು ಅದ್ಭುತವಾದ ನಟನೆಯನ್ನು ಮಾಡಿದರು. ಅದನ್ನು ಈಗಲೂ ನೆನೆಸ್ಕೋತಾರೆ. ಹಾಲು ಜೇನು ಮತ್ತು ತಾಯಿಗೆ ತಕ್ಕ ಮಗ ಈ 2 ಸಿನಿಮಾದಲ್ಲೂ ಅಭಿಮಾನಿಗಳು ಅಂದರೆ ಏನು ಸಿನಿಮಾ ನೋಡ್ತಿರ್ತಾರೋ ಪ್ರೇಕ್ಷಕರು ಅವರು ಹೊರಗಡೆ ಬರಬೇಕಾದ್ರೆ ಕಣ್ಣೀರು ಹಾಕ್ಕೊಂಡೇ ಹೊರಗಡೆ ಬರ್ತಿದ್ರಂತೆ. ಅಂತಹ ಒಂದು ಅದ್ಭುತವಾದ ಅಭಿನಯವನ್ನು ಅಣ್ಣವ್ರು ಮಾಡ್ತಾಯಿದ್ರು. ಪರಕಾಯ ಪ್ರವೇಶವನ್ನು ಮಾಡಿಬಿಡೋರು ಮತ್ತು ಫೈಟಿಂಗು ಕಿಕ್ ಬಾಕ್ಸಿಂಗು ಅದ್ಭುತವಾಗಿ ಮಾಡಿರ್ತಾರೆ.
ತಾಯಿಗೆ ತಕ್ಕ ಮಗ ರಿಲೀಸ್ ಆದಮೇಲೆ ಕಿಕ್ ಬಾಕ್ಸಿಂಗ್ ಕೂಡ ಕರ್ನಾಟಕದಲ್ಲಿ ಫೇಮಸ್ ಆಗಿಬಿಡುತ್ತಂತೆ. ಅಣ್ಣವರ ಸಿನಿಮಾಗಳು ಕೇವಲ ಆ್ಯಕ್ಟಿಂಗು ಮನರಂಜನೆ ಮಾತ್ರ ಅಲ್ಲ, ಸಾಮಾಜಿಕ ಬದಲಾವಣೆಗೂ ಕೂಡ ಕಾರಣವಾಗ್ತಾಯಿತ್ತು. ಅಂತಹ ಹಲವು ಸಿನಿಮಾಗಳನ್ನು ನಾವು ನೋಡ್ಬೋದು. ನಾವು ಕೂಡ ತಂದೆ ತಾಯಿಯರಿಗೆ ಗೌರವವನ್ನು ಕೊಡಬೇಕು ಅಂಥೇಳಿ ತಂದೆ ತಾಯಿಯರ ಮೇಲೆ ಗೌರವವನ್ನು ಹೆಚ್ಚು ಮಾಡ್ಕೋತಾ ಇದ್ರಂತೆ. ಈ ರೀತಿ ಅಣ್ಣವರ ಸಿನಿಮಾಗಳು ಸಾಮಾಜಿಕ ಬದಲಾವಣೆಗೂ ಕಾರಣವಾಗ್ತಿತ್ತು ಮತ್ತು ಮನರಂಜನೆ ಕೂಡ ಕೊಡ್ತಾಯಿತ್ತು. 78ರಲ್ಲಿ ಅಣ್ಣವರು 2 ಬಿಗ್ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನು ಕೊಡ್ತಾರೆ. ಒಂದು ಶಂಕರ್ ಗುರು, ಮತ್ತೊಂದು ತಾಯಿಗೆ ತಕ್ಕ ಮಗ. ಮತ್ತು ತಾಯಿಗೆ ತಕ್ಕ ಮಗ ಸಿನಿಮಾದಲ್ಲಿ ಎಲ್ಲ ಸಾಂಗ್ಸ್ಗಳು ಕೂಡ ಸೂಪರ್ ಹಿಟ್. 2 ಹಾಡುಗಳಿಗೆ ಪ್ರತಿ ಭಾನುವಾರ ಕಾಸಿನ ಸುರಿಮಳೆ ಆಗ್ತಿತ್ತಂತೆ. ಒಂದು ಎಂಥ ಸೊಗಸು ಮಗುವಿನ ಮನಸ್ಸು, ಮತ್ತೊಂದು ಸೂರ್ಯನ ಕಾಂತಿಗೆ ಸೂರ್ಯನ ಸಾಟಿ. ಈ 2 ಹಾಡುಗಳಿಗೂ ಪ್ರತಿ ಭಾನುವಾರ ಫರ್ಷನಲ್ಲಿ ಕಾಸಿನ ಸುರಿಮಳೆಯನ್ನು ಸುರಿಸ್ತಾ ಇದ್ರು ಅಭಿಮಾನಿಗಳಂತೆ. ಈಗಲೂ ನಮ್ಮ ತಂದೆಯವರು ಅದನ್ನು ನೆನೆಸ್ಕೋತಾರೆ. ಮತ್ತು ತಾಯಿಗೆ ತಕ್ಕ ಮಗ ಕನ್ನಡದಲ್ಲಿ ಅದ್ದೂರಿ ಜಯಬೇರಿಯನ್ನು ಬಾರಿಸ್ತಿದ್ದಾಗಿನೇ ಬೇರೆ ಭಾಷೆಗಳಿಗೂ ರೀಮೇಕ್ ಆಗುತ್ತೆ. ತೆಲುಗು ಮತ್ತು ಹಿಂದಿ 2 ಭಾಷೆನಲ್ಲೂ ರೀಮೇಕ್ ಆಗುತ್ತೆ. ಹಿಂದಿನಲ್ಲಿ ಧರ್ಮೇಂದ್ರ ಅವರು, ತೆಲುಗಿನಲ್ಲಿ ಕೃಷ್ಣ ಅವರು ಮಾಡಿರ್ತಾರೆ. ಶಂಕರ್ ಗುರು ಸಿನಿಮಾ ತೆಲುಗು ಮತ್ತು ತಮಿಳ್ 2 ಭಾಷೆಗೂ ರೀಮೇಕ್ ಆಗಿತ್ತು. ಅದೇ ವರ್ಷ ಬಿಡುಗಡೆ ಆದಂತಹ ತಾಯಿಗೆ ತಕ್ಕ ಮಗ ಹಲವು ಭಾಷೆಗಳಲ್ಲಿ ರೀಮೇಕ್ ಆಗಿ ಯಶಸ್ವಿ ಸಿನಿಮಾಗಳ ಸಾಲಿಗೆ ಸೇರುತ್ತೆ.